ನಮಸ್ಕಾರ ಸ್ನೇಹಿತರೆ. ಈಗ ಕರ್ನಾಟಕ ರಾಜ್ಯ ಕಾಂಗ್ರೆಸ್‌ನ ಪರಿಸ್ಥಿತಿ ಹೇಗಾಗಿದೆಯಪ್ಪಾ ಅಂದ್ರೆ, ಕತ್ತಿಯ ಹಲುಗಿನ ಮೇಲಿನ ನಡಿಗೆಯಂತಾಗಿದೆ. ಮುಂದೆ ಹೋದ್ರೂ ಕುಯ್ಯುತ್ತೆ, ಹಿಂದೆ ಬಂದ್ರೂ ಕುಯ್ಯುತ್ತೆ. ನೀವೇ ನೋಡಿ, ಸಿದ್ದರಾಮಯ್ಯ ಅವರ ಸಿಎಂ ಬದಲಾವಣೆ ವಿಷಯ ಮುನ್ನೆಲೆಗೆ ಬಂತು, ಅದು ಆಗ್ಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಬಂತು, ಅದು ಆಗ್ಲಿಲ್ಲ. ಅಷ್ಟೇ ಯಾಕೆ, ಸಂಪುಟಕ್ಕೆ ಸರ್ಜರಿ ಮಾಡ್ತೇವೆ, ಪುನರ್ರಚನೆ ಮಾಡ್ತೇವೆ ಅಂದ್ರು, ಅದೂ ಆಗ್ಲಿಲ್ಲ. ಅಂದ್ರೆ ಇದರಿಂದ ಏನು ಸ್ಪಷ್ಟವಾಗಿ ಗೊತ್ತಾಗುತ್ತಪ್ಪ ಅಂದ್ರೆ, ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೂ ಹೈಕಮಾಂಡ್ ಒಂದಲ್ಲ ಹತ್ತಲ್ಲ 1000 ಬಾರಿ ಯೋಚನೆ ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಬೇರೇನೂ ಅಲ್ಲ, ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ಸಿಎಂ ಸಿದ್ದರಾಮಯ್ಯನವರಂತೂ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗಿದ್ದಾರೆ. ನುಂಗುವ ಹಾಗೂ ಇಲ್ಲ, ಉಗುಳುವ ಹಾಗೂ ಇಲ್ಲ. ಸಿದ್ದು ವಿಚಾರದಲ್ಲಂತೂ ಹೈಕಮಾಂಡ್ ಫುಲ್ ಕನ್ಫ್ಯೂಷನ್ ನಲ್ಲಿದೆ. ಸಿದ್ದು ಪರ ಡಿಸಿಷನ್ ಏನಾದ್ರು ತೆಗೆದುಕೊಂಡ್ರೆ ಅದು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಟ್ಟಂತಾಗತ್ತೆ. ಸಿದ್ದರಾಮಯ್ಯನವರ ವಿರುದ್ಧ ಏನಾದ್ರೂ ಡಿಸಿಷನ್ ತೆಗೆದುಕೊಂಡ್ರೆ ಸರ್ಕಾರಕ್ಕೆ ಆಪತ್ತು. ಅಹಿಂದಾದಂತಹ ದೊಡ್ಡ ವೋಟ್ ಬ್ಯಾಂಕು ಛಿದ್ರ ಪಿದ್ರ ಆಗೋದು ಗ್ಯಾರಂಟಿ. ಸಿದ್ದರಾಮಯ್ಯನವರು ಈ ಕ್ಷಣಕ್ಕೆ ಸೇಫ್. ಯಾಕಂದ್ರೆ ಸಿದ್ದರಾಮಯ್ಯ ವಿರುದ್ಧ ತನಿಖೆನ ಯಾವ ತನಿಖಾ ಸಂಸ್ಥೆ ಮಾಡ್ಬೇಕು ಅನ್ನೋದು ಈಗ ಇನ್ನೂ ಹೈಕೋರ್ಟ್ ನ ಅಂಗಳದಲ್ಲಿದೆ. 29ನೇ ತಾರೀಕು ಡಿಸಿಷನ್ ಬರುತ್ತೆ. ಹೈಕೋರ್ಟ್ ಏನಾದ್ರು ಸಿದ್ದರಾಮಯ್ಯ ಅವರ ವಿರುದ್ಧ ಜಡ್ಜ್ಮೆಂಟ್ ಕೊಡ್ತು ಅಂದ್ರೆ ಅಲ್ಲಿಂದ ಶುರುವಾಗುತ್ತೆ ಸಂಕಷ್ಟ. ಇದು ಸಿದ್ದರಾಮಯ್ಯನವ್ರಿಗೆ ಅಷ್ಟೇ ಅಲ್ಲ, ಹೈಕಮಾಂಡ್ಗೂ ಸಹ ಸಂಕಷ್ಟ. ಸಿದ್ದರಾಮಯ್ಯನವರು ಏನಾದ್ರು ಸೆಡ್ ಹೊಡೆದ್ರೆ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಾನು ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತೀನಿ ಅಂತ ಹೋದ್ರೆ ಸಹಜವಾಗಿ ತೀರ್ಪು ಬರೋದು ಡಿಲೇ ಆಗಬಹುದು. ಆಗ ಪ್ರತಿಪಕ್ಷಗಳಿಗೆ ಒಂದು ಅಸ್ತ್ರ ಸಿಕ್ಕಂತಾಗತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಸಿದ್ದರಾಮಯ್ಯ ಅವರ ವಿರುದ್ಧ, ಅವರ ಸಂಪುಟದ ವಿರುದ್ಧ ಭ್ರಷ್ಟಾಚಾರದ ಹಗರಣಗಳ ಬಗ್ಗೆ ಜನರ ಮುಂದಿಡೋದಿಕ್ಕೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕಿಲ್ಲ. ಮುಜುಗರದಿಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆ ಆಗಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನ ಮನಸ್ಸಿನಲ್ಲಿರೋದು. ಆದ್ರೆ ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಪಬೇಕಾ? ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯ ಅವರ ವಿರುದ್ಧ ಹೈಕಮಾಂಡ್ ಎಲ್ಲಿವರೆಗೂ ಕ್ರಮ ಕೈಗೊಳ್ಳೋದಿಲ್ಲ ಅಂದ್ರೆ, ಅವರ ವಿರುದ್ಧ ಎಫ್ಐಆರ್ ದಾಖಲಾಗುವವರೆಗೂ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆ ಅವರ ಕೇಸ್ಗಳನ್ನು ವಿಚಾರಣೆಗೆ ಎತ್ತಿಕೊಳ್ಳುವವರೆಗೂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಹೈಕಮಾಂಡ್ ನಿಲ್ಲೋದು ಈ ಕ್ಷಣಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಾದ ಮೇಲೆ ಹೈಕಮಾಂಡ್ ಸಹ ಕೈ ಎತ್ತಲಿದೆ, ಕೈ ತೊಳೆದುಕೊಳ್ಳಲಿದೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಬಿಸಿ ತುಪ್ಪ ಆಗಿರೋದಾದ್ರೂ ಯಾಕೆ? ಒಂದು ವೇಳೆ ಹೈಕಮಾಂಡ್ ಏನಾದ್ರೂ ತನ್ನ ವಿರುದ್ಧ ಸೆಡ್ ಹೊಡೆದ್ರೆ ಸಿದ್ದರಾಮಯ್ಯನವರು ಯಾವೆಲ್ಲ ಪ್ಲಾನ್ ಗಳನ್ನ ಮಾಡಿದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರು ಈಗ ಉರುಳಿಸ್ತಾ ಇರ್ತಕ್ಕಂತ ದಾಳಗಳನ್ನು ನೋಡಿ ಕಾಂಗ್ರೆಸ್ ಕಕ್ಕಾಬಿಕ್ಕಿ ಆಗೋಗಿದೆ, ಕೈ ಇಸುಕಿಕೊಳ್ತಾ ಇದೆ. ಈ ಚಕ್ರವ್ಯೂಹದಿಂದ ಹೊರಗೆ ಬರೋದು ಹೇಗೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಚಿಂತೆಗೀಡಾಗಿದೆ. ಈ ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಒಂದು ವರ್ಗಕ್ಕೆ ಇಷ್ಟ ಇಲ್ಲ. ಅನೇಕರು ಈಗಾಗಲೇ ಸಿಎಂ ಗಾದಿಗೆ ಟವಲಾಸಿದ್ದಾರೆ. ಮೇಲ್ನೋಟಕ್ಕೆ ನಾನು ಬಂಡೆ, ಸಿದ್ದು ಬೆನ್ನ ಹಿಂದೆ ನಾನು ಬಂಡೆನಂತೆ ನಿಲ್ತಾ ಇದ್ದೇನೆ ಅಂತ ಡೈಲಾಗ್ ಗಳನ್ನ ಹೇಳ್ತಾ ಇದ್ರು ಸಹ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಯ ಒಂದೊಂದೇ ಕಾಲುಗಳನ್ನು ಮುರಿತಾ ಇದ್ದಾರೆ. ಅವರಿಗೂ ಗೊತ್ತಿದೆ ಸಿದ್ದರಾಮಯ್ಯನವರು ಮಾಸ್ ಲೀಡರು. ಒಂದು ವೇಳೆ ಕುರ್ಚಿಯಿಂದ ಸಿದ್ದು ಕೆಳಗಿಳಿಯುವ ಪರಿಸ್ಥಿತಿ ಬಂದಾಗ ನನ್ನ ಹೆಸರು ಮುಖ್ಯಮಂತ್ರಿ ಹುದ್ದೆಗೆ ಪ್ರಸ್ತಾಪ ಮಾಡಲಿ, ಕೃಪಾ ಕಟಾಕ್ಷ ಗಿಟ್ಟಿಸಿಕೊಳ್ಳೋದಕ್ಕೋಸ್ಕರ ಈ ಎಲ್ಲ ಸರ್ಕಸ್ ಗಳು ಕಾಂಗ್ರೆಸ್ ನಲ್ಲಿ ನಡೀತಾ ಇರೋದು. ಸಿದ್ದೂರನ್ನು ಹೊಗಳುವ ನಾಟಕಗಳು ಈಗ ನಡೀತಾ ಇರೋದು ಸ್ಪಷ್ಟ. ಈ ಕಡೆ ಸಿದ್ದರಾಮಯ್ಯನವರು ಇದನ್ನ ಲಾಜಿಕಲ್ ಕನ್ಕ್ಲೂಷನ್ ಗೆ ತೆಗೆದುಕೊಂಡು ಹೋಗೋದಿಕ್ಕೆ ತೀರ್ಮಾನ ಮಾಡಿಯಾಗಿದೆ. ಎಲ್ಲಿಯವರೆಗೂ ಅಂದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಸಹ ಕಾನೂನು ಹೋರಾಟ ಕೊಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಒಂದು, ತನ್ನ ವಿರುದ್ಧ ಈ ಕೇಸ್ ಅನ್ನು ಕೈ ಬಿಡುವಂತೆ ಸುಪ್ರೀಂ ಕೋರ್ಟ್ ನಿಂದ ಆದೇಶ ಬರಬೇಕು, ಅಥವಾ ಯಾವುದಾದ್ರೂ ತನಿಖಾ ಸಂಸ್ಥೆಗೆ ಕೋರ್ಟ್ ಆದೇಶ ಕೊಟ್ಟು ಸಿದ್ದು ವಿರುದ್ಧ ತನಿಖೆ ಮಾಡಿ ಅಂತ ಹೇಳುವವರೆಗೂ ಮುಖ್ಯಮಂತ್ರಿ ಕುರ್ಚಿನಲ್ಲಿ ಮುಂದುವರಿಯೋದಿಕ್ಕೆ ಸಿದ್ದರಾಮಯ್ಯನವರು ಈಗಾಗಲೇ ಡಿಸೈಡ್ ಮಾಡಿಯಾಗಿದೆ. ಅಂದ್ರೆ ಕುರ್ಚಿನ ಸದ್ಯಕ್ಕೆ ಸಿದ್ದರಾಮಯ್ಯನವರು ಬಿಡ್ತಾ ಇಲ್ಲ. ಒಂದು ವೇಳೆ ಹೈಕಮಾಂಡ್ ಏನಾದ್ರೂ ಪ್ರತಿಪಕ್ಷ ಬಿಜೆಪಿ ನಿಮ್ಮ ವಿಚಾರನ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ನಮಗೆ ಮುಜುಗರ ಉಂಟು ಮಾಡ್ತಾ ಇದೆ, ರಾಜೀನಾಮೆ ಕೊಟ್ಟು ಬಿಡಿ ಅಂತ ಏನಾದ್ರೂ ಸೂಚನೆ ಕೊಟ್ಟಿದ್ದೇ ಆದ್ರೆ ಸಿದ್ದರಾಮಯ್ಯನವರು ಅದಕ್ಕೂ ಸಡ್ಡು ಹೊಡೆಯೋದಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನೀವು ನೋಡಿರ್ಬೋದು, ಆಗಸ್ಟ್ 9ನೇ ತಾರೀಕು ಮೈಸೂರಲ್ಲಿ ಮಾಡಿದಂತ ಬೃಹತ್ ಸಮಾವೇಶ, ಲಕ್ಷಾಂತರ ಜನರನ್ನು ಸೇರಿಸಿ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ನನ್ನನ್ನು ಅನಾವಶ್ಯಕವಾಗಿ ಮುಟ್ಟೋದಕ್ಕೆ ಬಂದ್ರೆ ನನ್ನ ಹಿಂದೆ ಇಷ್ಟು ದೊಡ್ಡ ವೋಟ್ ಬ್ಯಾಂಕ್ ಇದೆ ಅನ್ನುವ ಎಚ್ಚರಿಕೆಯ ಸಂದೇಶನ ಹೈಕಮಾಂಡ್ಗೆ ರವಾನೆ ಮಾಡ್ದಂಗಿತ್ತು ಆ ಸಮಾವೇಶ.
ಅಂದ್ರೆ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧದ ಆರೋಪಗಳಿಗೆ ಹೋರಾಟ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಅಸ್ತ್ರ ಅಹಿಂದ. ನಿಮ್ಗೆ ನೆನಪಿರ್ಬೋದು, ಈ ಹಿಂದೆಲ್ಲ ಸಂಕಷ್ಟ ಬಂದಾಗ ಸಿದ್ದರಾಮಯ್ಯನವರು ಅಹಿಂದದ ಮೊರೆ ಹೋಗಿದ್ದಾರೆ. ಅದು 2006ರಲ್ಲಿ ಇರ್ಬೋದು, 2022ರಲ್ಲಿ ಸಿಎಂ ಯಾರಾಗ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಸಂಘಟಿಸುವ ಮೂಲಕ ಬಲ ಪ್ರದರ್ಶನ ಮಾಡಿ 2023ರಲ್ಲಿ ಮತ್ತೆ ಸಿಎಂ ಆದ್ರು. ಈಗ ಮತ್ತೆ ಸಂಕಷ್ಟ ಬಂದಿದೆ, ಅದೇ ಅಹಿಂದ ಮೊರೆ ಹೋಗಿದ್ದಾರೆ ಅಹಿಂದ ರಾಮಯ್ಯ. ಸ್ನೇಹಿತರೆ, ನೀವು ರಾಜ್ಯ ರಾಜಕಾರಣನ ಸೂಕ್ಷ್ಮವಾಗಿ ಗಮನ ಕೊಟ್ಟು ನೋಡಿದ್ರೆ ಗೊತ್ತಾಗಿ ಹೋಗ್ಬಿಡುತ್ತೆ ಲಾಜಿಕ್. ಜೆಡಿಎಸ್ ವಿಚಾರಕ್ಕೆ ಬಂದಾಗ ಒಕ್ಕಲಿಗ ಸಮುದಾಯದ ವೋಟ್ ಬ್ಯಾಂಕ್ ಮೇಲೆ ನಿಂತಿರ್ತಕ್ಕಂಥದ್ದು, ಬಿಜೆಪಿ ವಿಚಾರಕ್ಕೆ ಬಂದಾಗ ವೀರಶೈವ ಲಿಂಗಾಯತರು ಮತ್ತು ಬ್ರಾಹ್ಮಣ ಮೇಲ್ವರ್ಗದ ಸಮುದಾಯಗಳು ಆಧಾರವಾಗಿ ನಿಂತಿದ್ದಾವೆ ಬಿಜೆಪಿಗೆ. ಇನ್ನ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಯಾವುದು? ಅಹಿಂದ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ, ಮತ್ತು ಅದಕ್ಕೆ ಅಡಿಷನ್ ಆಗಿ ಕುರುಬ ಸಮುದಾಯ. ನಿಮಗೆ ನೆನಪಿರ್ಲಿ, 3ನೇ ಅತಿ ದೊಡ್ಡ ಸಮುದಾಯ ಕುರುಬ ಸಮುದಾಯ ಕರ್ನಾಟಕದಲ್ಲಿ. ಇದು ಕಾಂಗ್ರೆಸ್ನ ನಿದ್ದೆಗೆಡಿಸಿರುವುದು. 2011ರಲ್ಲಿ ಮತ್ತು 2021ರಲ್ಲಿ ಬಿಜೆಪಿಯವರು ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಇಳಿಸಿದ್ರಿಂದ ವೀರಶೈವ ಲಿಂಗಾಯತ ಮತ ಬ್ಯಾಂಕು ಛಿದ್ರ ಹೋಗಿತ್ತು. ಹಾಗಾಗಿ ಬಿಜೆಪಿಗೆ ಹಿನ್ನಡೆಯಾಗಿತ್ತು ಕಳೆದ ಎಲೆಕ್ಷನ್ ನಲ್ಲಿ. ಈಗ ಅಂತಹ ಮಾಸ್ ಲೀಡರ್ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರನ್ನೇನಾದ್ರೂ ಟಚ್ ಮಾಡೋದಿಕ್ಕೆ ಹೋದರೆ ಸಹಜವಾಗಿ ಕುರುಬ ಸಮುದಾಯದ ಮತಗಳು ಕೈ ಬಿಡುವ ಚಾನ್ಸಸ್ ಜಾಸ್ತಿ ಇದೆ. ಅಷ್ಟೇ ಅಲ್ಲದೆ ಅಹಿಂದ ವೋಟ್ ಬ್ಯಾಂಕು ಸಹ ಚೆಲ್ಲಾಪಿಲ್ಲಿಯಾಗುವ ಚಾನ್ಸಸ್ ಜಾಸ್ತಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದು. ಇನ್ನ ಬಿಜೆಪಿನಲ್ಲಿ ಭಿನ್ನಮತ ಇರೋದು ನಿಮಗೆ ಸ್ಪಷ್ಟವಾಗಿ ಗೊತ್ತೇ ಇದೆ. ಅರವಿಂದ್ ಲಿಂಬಾವಳಿ ಅವರು, ಪ್ರತಾಪ್ ಸಿಂಹ ಅವರು, ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು, ಸುಮಾರು 12ಕ್ಕೂ ಹೆಚ್ಚು ಜನ ಪ್ರಮುಖ ನಾಯಕರು ಈಗಾಗಲೇ ಸಭೆ ಮಾಡಿ ಮೀಟಿಂಗ್ ಮಾಡಿ ನಾವು ಭಿನ್ನರು ಅಂತೇಳಿ ಸಾರಿ ಹೇಳಿದ್ದಾರೆ. ಇನ್ನು ಆ ಕಡೆ ದೇವೇಗೌಡರು ಮತ್ತು HD ಕುಮಾರಸ್ವಾಮಿ ಅವರ JDS ಗೆ ಸಂಬಂಧಪಟ್ಟಂತೆ ಅಲ್ಲೇನು ವಿಚಾರಗಳು ಭಿನ್ನವಾಗಿಲ್ಲ. ಪ್ರಜ್ವಲ್ ರೇವಣ್ಣರ ಪ್ರಕರಣ, ಸೂರಜ್ ರೇವಣ್ಣರ ಪ್ರಕರಣದಿಂದ JDS ನಲುಗಿ ಹೋಗಿದೆ. ಪ್ರತಿಪಕ್ಷಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವುದು, ವಿಭಿನ್ನ ಮತ ಸ್ಫೋಟಗೊಂಡಿರುವುದು ಸಿದ್ದರಾಮಯ್ಯನವರಿಗೆ ಒಂದರ್ಥದಲ್ಲಿ ವರವಾಗಿ ಬಂದಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇದರಿಂದಾಗೆ ಬಿಜೆಪಿ ಮತ್ತು JDS ನವರು ಸ್ಪಷ್ಟವಾಗಿ ಒಂದಾಗಿ ಹೋರಾಟ ಕೊಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಎತ್ತು ಏರಿ ಇಳಿದ್ರೆ ಕೋಣ ನೀರಿಗೆ ಇಳಿತು ಅಂದಂಗೆ ವಿಜಯೇಂದ್ರ ಮತ್ತು ಅವರ ಪಡೆ ಒಂದು ದಿಕ್ಕಿಗೆ ಬಿಜೆಪಿನ ಕರೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಹಿಂದಿನಿಂದ ಯತ್ನಾಳ್ ನೇತೃತ್ವದ ಮತ್ತೊಂದು ಪಡೆ ಜಗ್ತಾ ಇದೆ. ಈ ಪ್ರತಿಪಕ್ಷಗಳಲ್ಲಿರ್ತಕ್ಕಂಥ ಒಡಕೆ ಸಿದ್ದರಾಮಯ್ಯನವರಿಗೆ ವರವಾಗಿರೋದು, ವರ ಆಗ್ತಾ ಇರೋದು. ನೀವು ನೋಡಿರ್ಬೋದು, ಬೆಂಗಳೂರು ಟು ಮೈಸೂರು ಬೃಹತ್ ಸಮಾವೇಶ ಪಾದಯಾತ್ರೆ ಮಾಡಿದ್ರ ಉದ್ದೇಶ ಆದ್ರೂ ಏನು? ಕಾಂಗ್ರೆಸ್ ಸರ್ಕಾರನ ಕೆಡವಬೇಕು, ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆಯಬೇಕು ಅಂತ. ಆದ್ರೆ ಇಲ್ಲಿ ಅಸಲಿಗೆ ಆಗಿದ್ದಾದ್ರೂ ಏನು? ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಳ್ತು. ಆ ಕಡೆ ಎಣ್ಣೆ ಸೀಗೆಕಾಯಿ ಅಂತಿದ್ದ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಂದಾದ್ರು. ನಾನು ಸಿದ್ದು ಬೆನ್ನಿಗೆ ಬಂಡೆಯಂತೆ ನಿಲ್ತೇನೆ ಅನ್ನುವಂತ ಸ್ಟೇಟ್ಮೆಂಟ್ ಗಳನ್ನ DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಸಿದ್ದರಾಮಯ್ಯನವರಿಗೆ ಒಂದರ್ಥದಲ್ಲಿ ವರ ಆಗಿದೆ. ಹಾಗಾಗಿ ಅವರು ಹೈಕಮಾಂಡ್ ನನ್ನು ಸಹ ಎದುರಾಕೊಂಡು ಸೆಡ್ಡು ಹೊಡೆಯೋದಕ್ಕೆ ತಯಾರಾಗಿ ನಿಂತಿದ್ದಾರೆ. ನೀವೇ ನೋಡಿ, 23ನೇ ತಾರೀಕು ಸಿದ್ದರಾಮಯ್ಯನವರು ಡೆಲ್ಲಿ ಭೇಟಿ ನೀಡಿದ್ರು. ಅದಕ್ಕೂ ಒಂದು ದಿನ ಹಿಂದೆ ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೆಸಿದ್ರು. ಇದರ ಉದ್ದೇಶ ಏನು? ನನ್ನ ಕಡೆ ನಂಬರ್ಸ್ ಇದೆ, ಬಹುತೇಕ ಶಾಸಕರ ಬೆಂಬಲ ನನ್ನ ಬೆನ್ನಿಗಿದೆ, ಯಾವುದೇ ನಿರ್ಧಾರಕ್ಕೂ ಬರುವುದಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಿ ಅನ್ನುವ ಸಂದೇಶ ಸಿದ್ದರಾಮಯ್ಯನವರು ಡೈರೆಕ್ಟ್ ಆಗಿ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನಾದ್ರೂ ದುಡುಕಿನ ನಿರ್ಧಾರ ತೆಗೆದುಕೊಂಡ್ರೆ ಮುಂದೆ ಆಗೋ ಪರಿಣಾಮಗಳಿಗೆ ನಾನು ಹೊಣೆ ಅಲ್ಲ ಅನ್ನುವ ಸಂದೇಶನ ಸಿದ್ದರಾಮಯ್ಯನವರು ಪದೇ ಕೊಡ್ತಾ ಇದ್ದಾರೆ ಹೈಕಮಾಂಡ್ಗೆ. ಒಂದು ವೇಳೆ ಸಿಎಂ ಬದಲಾವಣೆ ಮಾಡಿದ್ದೇ ಆದ್ರೆ ಅಲ್ಲಿಗೆ ತಂದು ಕೂರಿಸೋದಾದ್ರೂ ಯಾರನ್ನ? ಮೊದಲನೇ ಹೆಸರು DK ಶಿವಕುಮಾರ್ ಅವರದ್ದು ಬರುತ್ತೆ. ಆದ್ರೆ DK ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ. ಮೇಲಾಗಿ ಖುದ್ದು ಸಿದ್ದರಾಮಯ್ಯನವರ ಬೆಂಬಲನೇ DK ಶಿವಕುಮಾರ್ ಅವರಿಗೆ ಇಲ್ಲ. ಅಷ್ಟೇ ಅಲ್ಲದೆ DKಶಿ ವಿರುದ್ಧ ಹಲವಾರು ಪ್ರಕರಣಗಳು ಇಡಿನಲ್ಲಿ, CBIನಲ್ಲಿ, ಲೋಕಾಯುಕ್ತದಲ್ಲಿದ್ದಾವೆ. ಒಂದು ವೇಳೆ ಅವು ಪ್ರಗತಿಗೆ ಬಂದು ಮುಂದೊಂದು ದಿನ ಕಾಂಗ್ರೆಸ್ ಮತ್ತಿದೇ ಪರಿಸ್ಥಿತಿನ ಎದುರಿಸಬೇಕಾಗಬಹುದು ಅನ್ನೋದು ಸಹ ಹೈಕಮಾಂಡ್ ನ ಮೈಂಡ್ ನಲ್ಲಿದೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಉಳುಕುಗಳು ಸಹ ಸಿದ್ದರಾಮಯ್ಯನವರಿಗೆ ವರ ಆಗ್ತಾ ಇದೆ. ಇನ್ನ ಪ್ರತಿಪಕ್ಷದಲ್ಲಿರ್ತಕ್ಕಂಥ ಒಡಕು ಸಹ ಸಿದ್ದರಾಮಯ್ಯನವರಿಗೆ ವರ ಆಗ್ತಾ ಇದೆ. ಕಾದು ನೋಡೋಣ 29ನೇ ತಾರೀಕು ಹೈಕೋರ್ಟ್ ನಲ್ಲಿ ಏನು ತೀರ್ಪು ಬರಬಹುದು ಅಂತ. ಅದರ ಮೇಲೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ತೆರೆದುಕೊಳ್ಳುತ್ತಾ ಹೋಗುತ್ತೆ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.